ಓಂ ಶ್ರಿಯಃ ಪತ್ತೇ ನಿತ್ಯಾ ಗಣಿತಗುಣಮಾಣಿಕ್ಯ ವಿಶದಪ್ರಭಾ ಜಾಲೋಲ್ಲಾಸೋಭಾತ ಸಕಲಾಮತ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಪುಷೇ ನಮೋ ಅಶೇಷಾಬ್ರಾಯ ಹೃದಯದೀಪ್ತಾಯ ಹರಯೇ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ಸಶಬ್ದಾಬ್ಧೌ ಗಾಢಾನಜನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಪಶ್ಯೋದ್ಭವಾದಿತಮಶೇಷವಿಶೇಷತೋಪಿ ವನ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಓಂ ಅಥಾತೋರ್ಮಜಿಜ್ಞಾಸಾಮೋ ಯದೀಯಚರಣಾಂಭೋಜ ಛಾಯಾಮಾಶ್ರಿತ್ಯ ನಿವೃತ್ತಾಃ ನಂದಂಚ ಸತತಂ ಮುಕ್ತಾಃ तं ಭಜೆ ವತವಂಸಿಯಃ ಭೋಗಸ್ತು ಸರ್ವದೇವಾನಾಂ ಅದೇ ತಾನೆ ಈಗ ಇತಿ ಶಾಸ್ತ್ರಸ್ಯ ಅನ್ಯೇಷಾಮಪಿ ಸಾಕ್ಷಾತ್ತು ಭಕ್ತಿ ಪ್ರಾಪ್ಯಾಪಿ ತಂ ಹರಿಂ ಸಹೈವ ಬ್ರಹ್ಮಣಾ ಭೂಯಾದಿತಿ ಶಾಸ್ತ್ರಸ್ಯ ನಿರ್ಣಯಃ. ಇವರೆಲ್ಲ ಹೀಗೆಲ್ಲ ಹೋಗ್ತಾರೆ. ಕೆಲವರು ವೈಕುಂಠ ಲೋಕದಲ್ಲಿ ಅಮುಕ್ತ ಸ್ಥಾನಕ್ಕೆ ಹೋಗಿರ್ತಾರೆ, ಕೆಲವರು ಬ್ರಹ್ಮಲೋಕದಲ್ಲಿ ಬ್ರಹ್ಮದೇವ್ರ ಜೊತೆಗಿರ್ತಾರೆ. ಆದರೆ ಮತ್ತೆ ಹೋಗಬೇಕಾದ್ರೆ ಬ್ರಹ್ಮದೇವ್ರ ಜೊತೆಗೇ ಹೋಗಬೇಕು ಹೊರತು ಅವ್ರು ಬೈಪಾಸ್ ಮಾಡೋಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಎಷ್ಟೋ ಜನ ಮುಂದೆ ಹೋಗಿರ್ತಾರೆ ಅಂತ ತಿಳ್ಕೊಂಬೋಣ, ಮುಂದೋದ ಮಾತ್ರಕ್ಕೆ ಅವ್ನು ಸಪ್ರೇಟ್ ಕರ್ಕೊಂಡು ಹೋಗೋದಿಲ್ಲ, ಯಾವ್ದಾದ್ರು ಬಂದಮೇಲೆ ಬಿಡೋದು ಅಂತಾರಲ್ಲ ಹಾಗೆ. ಮಧ್ಯೆ ಬಂದೆ ನಾನು ಬಿಟ್ಟುಬಿಡು ಹೋಗಿ ಅಂತ ಕೇಳಕ್ಕೆ ಬರೋದಿಲ್ಲ. ಭಗವಂತ ಮನೋಪ್ರಾಪ್ತ ಅಪಿತು ಬ್ರಹ್ಮಣ ಸಹ ಭಗವಂತ ಮನೋಪ್ರಾಪ್ತ ಇವೆಲ್ಲ ಅರ್ಥ ಆಗ್ಬೇಕಾದ್ರೆ ಹಿಂದೆ ಮುಂದೆ ಗೊತ್ತಿರಬೇಕು. ಹೇಗೆ ಹೋಗಿದ್ದಾರೋ ಎಷ್ಟು ಡೀಟೇಲಾಗಿ ಹೇಳ್ತಾರೆ. ಈಗ ಕ್ಷ್ಮಾ ಅಂಭೋ ಅನಲ ಅನಿಲ ವಿಯನ್ ಮನ ಇಂದ್ರಿಯಾರ್ಥಭೂತಾದಿಭಿ ಪರಿವೃತಃ ಪ್ರತಿಸಂಜಿಗೃಕ್ಷು ಅವ್ಯಾಕೃತಂ ವಿಶತಿ ಯರ್ಹಿ ಗುಣತ್ರಯಾತ್ಮ ಕಾಲಂ ಪರಂ ಸ್ವಮನುಭೂಯ ಪರಸ್ವಯಂಭೂಃ ಏವಂ ಪರೇತ್ಯ ಭಗವಂತಮನುಪ್ರವಿಷ್ಟಾ ಯೇ ಯೋಗಿನೋ ಜಿತವರುನ್ಮನಸೋ ವಿರಾಗಾಃ ತೇನೈವ ಸಾಕಮೃತಂ ಪುರುಷಂ ಪುರಾಣಂ ಬ್ರಹ್ಮಪ್ರಧಾನ ಉಪಯಾಂತ್ಯಗತಾಭಿಮಾನಾಃ. ಭಗವಂತಮನುಪ್ರಾಪ್ತ ಅಪಿತು ಬ್ರಹ್ಮಣಾ ಸಹ ಪರಮಂ ಮೋಕ್ಷಮಾಯಾಂತಿ ಲಿಂಗಭಂಗೇನ ಯೋಗಿನಃ ಪ್ರಾಪ್ತಾಪಿ ಪರಂ ದೇವಂ ಸಹೈವ ಬ್ರಹ್ಮಣಾ ಪುನಃ ಆನಂದವ್ಯಕ್ತಿಮಾಯಾಂತಿ ಪೂರ್ಣಾಂ ಲಿಂಗಸ್ಯ ಭಂಗತಃ ಇತಿ ಶುಪುರಾಣೋಕ್ತಿಫಲಾದ್ ವಿಜ್ಞಾಯತೆ ಚ ತತ್. ಶ್ಮಾ ಅಂಭೋ ಅನಲ ಅನಿಲ ವಿಯನ್ಮನ ಇಂದ್ರಿಯಾರ್ಥಭೂತಾದಿಭಿ ಭಾಗವತ ಶ್ಲೋಕ ಇವೆಲ್ಲ. ಶ್ಮಾ ಅಂತ ಹೇಳಿದ್ರೇನೋ ಭೂಮಿ ಪೃಥಿವಿ ಅದು. ಆಮೇಲೆ ಅಂಭಸ್ಸು ಅಂದರೆ ನೀರು, ಅನಲ ಅಗ್ನಿ, ಅನಿಲ ವಾಯು, ವಿಯತ್ ಇದು ಪಂಚಭೂತಗಳಾಯಿತು. ಆಮೇಲೆ ಮನಃ, ಆಮೇಲೆ ಇಂದ್ರಿಯಾರ್ಥ, ಆಮೇಲೆ ಭೂತ ಮಹಾಪರಿವೃತ ಪ್ರತಿಸಂಜಿಗೃಕ್ಷು ಅವ್ಯಾಕೃತಂ ವಿಶತಿ ತರ್ಹಿ ಗುಣತ್ರಯಾತ್ಮ ಕಾಲಂ ಪರಂ ಸ್ವಮನುಭೂಯ ಪರಸ್ವಯಂಭೂ. ಬ್ರಹ್ಮದೇವರು ಇಷ್ಟೆಲ್ಲ ಮಾಡಿ ಕೊನೆಗೆ ತಾವೇನು ಮಾಡ್ತಾರೆ, ಆ ಮುಕ್ತಿ ಕೊಡ್ತಾರೋ ಅವ್ರನ್ನ ಇವರು ಫಾಲೋ ಮಾಡಬೇಕು. ಅಲ್ಲಿವರೆಗೂ ಕೂಡ ಇವರು ಅಲ್ಲಿ ಹೋಗಿದ್ರು ಅಷ್ಟೇ, ಮುಂಚೆ ಹೋಗಿದ್ರು ಅಷ್ಟೇ, ಅವರು ಇವ್ರನ್ನ ಫಾಲೋ ಮಾಡಲೇಬೇಕು. ಏವಂ ಪರೇತ್ಯ ಭಗವಂತ ಮನುಪ್ರವಿಷ್ಠಾ. ಪರೇತ್ಯ ಅಂದರೆ ಇಲ್ಲಿಂದ ಹೊರಟು ಭಗವಂತನ ಹತ್ರ ಹೋದವರು ಏ ಯೋಗಿನಃ, ಯೋಗಿಗಳಿದ್ದಾರೆ. ಜಿತ ಮರುನ್ ಮನಸೋ ವಿರಾಗಾಹ. ಜಿತ ಮರುತಃ ಜಿತ ಮನಸಃ. ಮರುತ್ತಂದರೆ ವಾಯುಜಯ, ವಾಯುಜಯ ಪ್ರಾಣಾಯಾಮ ಸಿದ್ಧಿ ಅಂತರ್ಥ. ಅನ್ನೇ ಪ್ರಾಣಾಯಾಮ ಪರಾಯಣ ಎಲ್ಲಿ ಬಂದಿದೆ, ಭಗವದ್ಗೀತೆಯಲ್ಲಿ ಬಂದಿದೆ. ಅನೇಕ ವಿಧದಲ್ಲಿ ಉಪಾಸನೆ ಮಾಡ್ತಾರೆ. ಪ್ರಾಣಾಯಾಮ ಪರಾಯಣರು ಕೆಲವು. ಅವರು ಜಿತಮರುತ್ ಶಬ್ದ ಹೊರಗಿನ ಅರ್ಥ ಅದು. ಇನ್ನು ಜಿತಮರುತ್ ಅಂದರೆ ವಾಯುದೇವರ ಭಕ್ತರಾದವರು ಅಂತ ಅರ್ಥ. ಅವರು ಅನುಗ್ರಹ ಸಂಪಾದನೆ ಮಾಡಿದವರು. ಜಿತ ಮನಸಃ, ಮನಸ್ಸು ಅಂದರೆ ರುದ್ರದೇವರು, ಅವರೊಳಗೆ ಸಂಪಾದನೆ ಮಾಡಿದವರು. ವಿರಾಗಾಹ, ಆದ್ದರಿಂದ ವಿರಾಗ್ಯ ಉಳ್ಳವರು. ತೇನೈವ ಸಾಕಂ ಅಮೃತಂ ಪುರುಷಂ ಪುರಾಣಂ. ಬ್ರಹ್ಮ ಪ್ರಧಾನಂ, ಈ ಬ್ರಹ್ಮದೇವರ ಜೊತೆಗೇ ಪರಮಾತ್ಮ ಹತ್ರ ಹೋಗ್ತಾರೆ. ಬ್ರಹ್ಮದೇವರು ಹೊಡುತ್ತಾರೆ, ಅವ್ರ ಜೊತೆ ಇವರೆಲ್ಲ ಹೋಗಬೇಕು. ಮೊದಲೇ ಹೋದವರು ಇದ್ದಾರಲ್ಲ, ಯಾರು ಮೊದಲು ಹೋದವ್ರು ಯಾರು? ಮುಂಚೆ ಮೋಕ್ಷ ಇಲ್ಯಾಕೆ ಬರಬೇಕು ಮತ್ತೆ ಅವ್ರ ಪಾಪ. ಪ್ರತಿಕಾಲಂಬರು ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ಅಲ್ಲಿಗೆ ಹೋಗ್ತಾರೆ. ಅದಕ್ಕೆ ಹೇಳ್ತಾರೆ ಭಗವಾನ್ ಅನುಪ್ರಾಪ್ತ ಅಪಿತು ಬ್ರಹ್ಮಣ. ಅವರು ಕೂಡ ಪರಮಂ ಇವ್ರ ಜೊತೆಗೆ ಹೋಗಬೇಕೆ ಹೊರತು ಮುಂದೆ ಹೋಗಾಗಿಲ್ಲ.
ಮೋಕ್ಷಮಾಯಾಂತಿ ಲಿಂಗಭಂಗಿ ಅಲ್ಲಿ ಹೋಗಿರ್ತಾರಷ್ಟೇ, ಲಿಂಗಭಂಗ ಆಗಿರೋದಿಲ್ಲ. ಇವ್ರು ಹೋದ್ಮೇಲೆ ಲಿಂಗಭಂಗ ಆಗೋದು, ಮೊದಲಾಗೋದಿಲ್ಲ. ಯೋಗಿನಃ ಪ್ರಾಪ್ತಾಪಿ ಪರಂ ದೇವಂ ಸಹೈವ ಬ್ರಹ್ಮಣ ಪುನಃ ಪ್ರಾಪ್ತಾಪಿ ಪರಂ ದೇವಂ ಪ್ರಾಪ್ತ ಅಮುಕ್ತ ಸ್ಥಾನದಲ್ಲಿ ಕಾಯ್ತಾ ಇರ್ತಾರೆ. ಆನಂದ ವ್ಯಕ್ತಿ ಮಾಯಾಂತಿ. ಹೌದೌದೌದು, ಫೈನಲ್ ಅಮುಕ್ತ ಸ್ಥಾನದಲ್ಲಿ ಕಾಯ್ತಾ ಇರ್ತಾರೆ. ಪೂರ್ಣಾಂ ಲಿಂಗಸ್ಯ ಭಂಗತಃ ಅಲ್ಲಿ ಲಿಂಗಭಂಗ, ಅಲ್ಲಿವರೆ ಲಿಂಗಭಂಗ ಆಗಿರೋದಿಲ್ಲ. ಇತಿ ಶ್ರುತಿಪಾರಾಣೋಕ್ತಿ ಫಲಾದ್ ವಿಜ್ಞಾಯತೆ ಚ ತತಃ. ಭೂತಾನಾಮಾದಿರ್ಭೂತಾದಿ ಶ್ಮಾದಿಪದೈ ಪಂಚಾನಾಂ ಮಹಾಭೂತಾನಾಂ ಮನಸೋ ದರ್ಶನಾಂ ದಶಾನಾಂ ಇಂದ್ರಿಯಾಣಾಂ ಪಂಚಾನಾಂ ವಿಷಯ ಪಂಚಾನಾಂ ಆಗಿಬಿಟ್ಟಿದೆ, ಪಂಚಾನಾಂ ಆಗಬೇಕಾದ್ರೆ. ಭೂತಾದಿಪದೋಪಲಕ್ಷಿತಸ್ಯ ವಿವಿಧಸ್ಯಾಪಿ ಅಹಂಕಾರಸ್ಯ ಅಭಿಮಾನಿನೋ ದೇವಾ ಉಚ್ಯಂತೆ ಅವ್ಯಾಕೃತಂ ಪರಮೇಶ್ವರಂ. ಅಲ್ಲಿ ದೇವರ ಹತ್ರ ಹೋಗ್ತಾರೆ. ಸ್ಮಾದಿಭ್ಯ ಪರಮಂ ಭಗವಂತಮಿತಿ ತದೀಯಂ ಲೋಕಂ ಅಗತಾಭಿಮಾನ ಅಭಿಮಾನಾದಾಗ ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ. ಪರಮಂ ಮೋಕ್ಷಮಿತ್ಯಸ್ಯೈವ ವಿವರಣಂ ಲಿಂಗಭಂಗೇನ ಇತಿ. ಇತ್ತಂ ಭೂತಲಕ್ಷಣೆ ತೃತೀಯ ಯದ್ವಾ ಲಿಂಗಭೇದೇನ ಭಂಗೇನ ನಿಮಿತ್ತೇನ ಪರಮಂ ಮೋಕ್ಷಮಾನಂದಾವಿರ್ಭಾವಮಾಯಾಂತೀತಿ ವ್ಯಾಖ್ಯೇಯಂ ತಚ್ಚೇತಿ ಶಬ್ದೇನ ಷಷ್ಟುಷ್ವೇವ ಇತ್ಯುಕ್ತಂ ಸಮುಚ್ಚಿನೋತಿ ಶ್ರುತ್ಯಾದಿಕಂ ಭಾಷ್ಯೋದಾಹೃತಂ ಗ್ರಾಹ್ಯಂ. ಇನ್ನು ಬೇಕಾಶ್ರುತಿ ಇತ್ಯಾದಿಗಳಿವೆ, ಭಾಷ್ಯದಲ್ಲಿ ಹೇಳಿದ್ದಾರೆ, ಅದನ್ನು ಓದಿ ಅಂತ ಹೇಳಿದ್ರು. ಅದನ್ನು ಓದಿ ಮೇಲೆ ಓದೋದರಿಂದ ಅವೆಲ್ಲ ಮನಸ್ಸಲ್ಲಿರಬೇಕು ಅಂತ ಅರ್ಥ. ಭೋಗಸ್ತು ಸರ್ವದೇವಾನಾಂ ನರಾದೀನಾಂಚ ವಿದ್ಯತೆ. ಅಲ್ಲಿ ಹೋದ್ಮೇಲೆ ಭೋಗ ಶುರು. ಈಗ ಮುಕ್ತಿಗೆ ಹೋದವರೆಲ್ಲರಿಗೂ ಭೋಗ ಇದೆ, ದೇವತೆಗಳಿಗೂ ಇದೆ, ಮನುಷ್ಯರಿಗೂ ಇದೆ. ಮನುಷ್ಯರು ಅಂದರೆ ಮನುಷ್ಯೋತ್ತಮರಿಲ್ಲಿ, ಬಿಡಿದವರಿಗೆ ಮುಕ್ತಿ ಇಲ್ಲ. ಆದ್ದರಿಂದ ತತ್ರ ಈ ಮುಕ್ತಿ ಇಲ್ಲ. ತತ್ರ ಪ್ರವೇಶೋ ದೇವಾನಾಂ ಉತ್ತರೋತ್ತರತಃ ಕ್ರಮಾತ್ ಉಚ್ಯತೆ. ಇಲ್ಲಿಯೂ ಕೂಡ ಉತ್ತರೋತ್ತರತ ಕ್ರಮವಾಗಿ ಹೋಗ್ತಾರೆ. ದೊಡ್ಡವರು ಚಿಕ್ಕವರು ಫಾಲೋ ಮಾಡ್ತಾರಲ್ಲ, ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಾರೆ. ಅಲ್ಲೂ ಕೂಡ ಮುಂದೆ ಯಾರೂ ಹೋಗಾಗಿಲ್ಲ. ಸ್ವಾಮಿ ಹೋಗ್ತು ಹಿಂದೆ ಹೋಗಾಗಿಲ್ಲ, ಹಿಂದೆ ಪರಿವಾರದಲ್ಲೇ ಇರ್ತಾರೆ. ಆದಮೇಲೆ ಹೋಗಬೇಕು ಹೊರತು ಅಲ್ಲಿ ಹೋಗಾಗಿಲ್ಲ ಅವರು. 470. ದೇಹಗಾನಾಂಚ ವೃತ್ತೀನಾಮೇವಮೇವತು. ದೇಹದಲ್ಲೂ ಹಾಗೇನೆ, ಮುಂದೆ ಹೋಗಬೇಕಾದ್ರೂ ಹಾಗೇ, ಹೋದ್ಮೇಲೂ ಹಾಗೇನೆ. ತಾರತಮ್ಯ ಎಲ್ಲೂ ಕೂಡ ಏನಾಗೋದಿಲ್ಲ, ಬದಲಾಗೋದೇ ಇಲ್ಲ. ಮುಂಚೆ ಹೋದ್ವಿ ಇಚ್ಚೆ ಹೋದ್ವಿ ಅಂತ ನಡೆಯೋದಿಲ್ಲ. ಮುಂಚೆ ಬಂದಿದ್ದು ನನ್ನ ಸೆಲೆಕ್ಟ್ ಮಾಡಿದ್ರೆ ಇಂಟರ್ವ್ಯೂ ಹೋದಾಗ ನಾನು ಮುಂಚೆ ಬಂದಿದ್ದೀನಿ ಅಂತ ಕೇಳಿದರೆ, ಮುಂಚೆ ಬಂದವರು ಹಿಂದೆ ಮನೆಗೆ ಬಿಡ್ತಾರೆ, ಇನ್ನೊಂದು ದಿವಸ ಆಗಿತ್ತು. ಅದೆಲ್ಲ ಇಲ್ಲ, ಬಂದು ಕೂತಾರೆ ಬರ್ಬೋದೇ ಹೊರತು ಮುಂದೆ ಕನ್ಸಿಡರ್ ಆಗೋದಲ್ಲ, ಮೆರಿಟೇ ಹೊರತು ಇದಲ್ಲ. ಇಂಟರ್ವ್ಯೂ ಕನೆಕ್ಟ್ ಆದರೂ ಬಂದು ಯಾವ ಮೊದಲು ಬಂದು ಅಂತ ಕೇಳೋದಿಲ್ಲ ಅವರು. ಕ್ಲಾಸ್ನಲ್ಲಿ ಮೊದಲು ಬಂದು ಅದನ್ನು ಕೇಳ್ತಾರೆ ಹೊರತು ಇಲ್ಲಿ ಮೊದಲು ಬಂದಿದ್ದೇನೆ ಉತ್ತರ ಇಲ್ಲ ಅದಕ್ಕೆ. ಮೋಕ್ಷ ಸ್ವರೂಪಶ್ಚ ಈ ತತ್ರ ಮೋಕ್ಷ ಸ್ವರೂಪಂತೂ ವಾದಿನ ಪ್ರತಿಭಾಶ್ರಯಾತ್ ನಾನಾ ವದಂತಿ. ಇಲ್ಲಿ ಒಂದು ಸ್ಟೇಜ್ ಬಂತೆ ಡಿಸ್ಕಷನಿಗೆ. ಈಗ ಆಯಿತು, ಮೋಕ್ಷಕ್ಕೆ ಹೋಗ್ತಾರೆ ಅಂತಾಯಿತು. ನಿಮ್ಮದೇನು ಹೊಸ್ತು ಈಗ? ಎಲ್ಲ ಮತ್ತವರು ಮೋಕ್ಷ ಒಪ್ಪಿದ್ದಾರೆ, ಅವರು ಮೋಕ್ಷ ಹೋಗ್ತಾರೆ. ನಿಮ್ಮದೇನು ಸ್ಪೆಷಾಲಿಟಿ? ನಮ್ಮಲ್ಲಿ ಪದ್ಧತಿ ಹೇಳೋರಿದ್ದಾರೆ, ಪ್ರಶ್ನೆ ಮಾಡ್ತಾರೆ. ನೀವು ಭೇದ ಹೇಳ್ತಿರೋದಲ್ಲೋ, ಭೇದನ ಬೇರೆಯವರು ನ್ಯಾಯಕರು ಒಪ್ಪಿದ್ದಾರೆ. ದೇವ್ರು ಹೇಳ್ತೀರಾ, ಒಪ್ಪಿದವರು ಇದ್ದಾರೆ, ಗೊತ್ತಾಯ್ತಾ? ತಾರತಮ್ಯ ಇಲ್ಲಿ ಒಪ್ಪಿದವರು ಇದ್ದಾರೆ. ಆಮೇಲೆ ಒಂದು ವಿಶೇಷ ಪದ ಒಪ್ಪಿದವರು ಇದ್ದಾರೆ, ಗೊತ್ತಾಯ್ತಾ? ಮುಕ್ತಿ ಅದನ್ನು ಒಪ್ಪಿದವರು ಇದ್ದಾರೆ, ಸಾಧನೆ ಒಪ್ಪಿದವರು ಇದ್ದಾರೆ. ಹೀಗೆಲ್ಲ ಹೇಳಿಬಿಟ್ರೆ ಆಚಾರ್ಯ ಏನು ಹೇಳಿದ್ರು, ಹೌದು ಏನು ಹೇಳಿಲ್ಲ ಅಂತ ಹೋಗ್ಬಿಟ್ಟವರು ಅಲ್ಲ. ಅವ್ರು ಹೇಳಿದ್ದೇ ಬೇರೆ, ಇದು ಹೇಳಿದ್ದು ಅವರು ಬರ್ದಾನೆ ಇವರು ಬರ್ದಂದಾಗಾಯ್ತು ಅಷ್ಟೇ. ತಪ್ಪು ಬರೆದಾರೆ, ತೊಗೊಂಡು ಏನು ಮಾಡ್ತಾರೆ ಅದನ್ನು? ತತ್ರ ಮೋಕ್ಷ ಸ್ವರೂಪಂತೂ ವಾದಿನ ಮೋಕ್ಷದ ಸ್ವರೂಪದ ಬಗ್ಗೆ ಭಾರಿ ಗಲಾಟೆ ಇದೆ. ವಾದಿನಃ ವದಂತಿ ನಾನಾ ವದಂತಿ ಎಂಬುದಕ್ಕೆ ಅರ್ಥ ಏನರ್ಥ? ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ಅವ್ರು ವಿಚಾರವಂತ ಮಾಡಲಿಲ್ಲ, ಆದ್ದರಿಂದ ಏನೇನೋ ಹೇಳ್ತಾರೆ ಅವರು. ಯಾಕೆ? ಪ್ರತಿಭಾಶ್ರಯಾತ್ ಶಬ್ದಕ್ಕೆ ಪದ ಯಾವುದು ಹೇಳಿ ಕೇಳಿರೋ ಪದ? ಪ್ರತಿಭಾಶ್ರಯ ಅಂದರೆ ಅರ್ಥ ಏನದಕ್ಕೆ? ಪ್ರಜ್ಞಾವಾದ ಮಾಡ್ತಿದ್ದಾರೆ. ಪ್ರಜ್ಞಾವಾದ ಅಂದ್ರೇನು? ಬೇಸ್ಲೆಸ್ ವಿಚಾರಗಳು ಏನಂತ ಕರೀತಾರೆ? ಪ್ರಜ್ಞಾವಾದ ಅಂತ ಹೇಳಿದ್ರು ಅದಕ್ಕೆ. ಅರ್ಜುನಿಗೆ ಆ ಪದ ಕರೀತಾರೆ. ಇಲ್ಲಿ ಪ್ರತಿಭಾಶ್ರಯ ಅಂತ ಕರೀತಾರೆ. ಪ್ರತಿಭಾ ಅಂದ್ರೇನು? ತಮ್ಮ ಬುದ್ಧಿ ತೋರಿಸಷ್ಟು ಅಷ್ಟೇ. ವೆಸ್ಟರ್ನ್ ಫಿಲಾಸಫಿಯಲ್ಲಿರೋದು ಹಾಗೇನೆ. ವೆಸ್ಟರ್ನ್ ಫಿಲಾಸಫಿಯವ್ರಿಗೆ ಏನಿಲ್ಲ, ಆಗಮಗಳ ಕಾನ್ಸೆಪ್ಟ್ ಇಲ್ಲ ಅವರಿಗೆ, ಬರೀ ಬುದ್ಧಿಯಿಂದ ಅಷ್ಟೇ ಮಾತಾಡೋದು. ತಾರ್ಕಿಕರು, ನಮ್ಮಲ್ಲಿ ತಾರ್ಕಿಕರು ಹಾಗೇನೆ. ಅವರು ಆಗಮ ಒಪ್ಪಿದ್ರು ಕೂಡ ಆಗಮ ಸೆಕೆಂಡರಿ ಅವರಿಗೆ. ಅವ್ರು ಆಗಮ ಒಪ್ಪೋದೇ ಇಲ್ಲ ಅವರು. ಇವರು ಒಪ್ತಾರೆ ಸೆಕೆಂಡರಿ. ಪ್ರೈಮರಿ ಯಾವುದು? ಲಾಜಿಕ್ಕೇ ಪ್ರೈಮರಿ. ಅದು ನಮ್ದು ಹಾಗಲ್ಲ. ಶಾಸ್ತ್ರಯೋನಿತ್ವ ಯಾವುದು ಅಲ್ಟಿಮೇಟು? ಆಗಮ.
ಇವ್ರದ್ದು ಸಿಂಬಲ್ ಗೊತ್ತಾ ಈಗ ಅವ್ರು ರಿಸಲ್ಟ್ ಅನೌನ್ಸ್ ಮಾಡಿದರು. ಇವನೇನು ಹೇಳಿದ ಒಬ್ಬನು, ನನ್ನ ಮಾರ್ಕ್ಸ್ ಜಾಸ್ತಿ ಬಂದಿದೆ, ಇದು ಬಂದಿದೆ, ಸೆಲೆಕ್ಟ್ ಆಗೇ ಇದ್ದೀನಿ, ನೂರಾರು ಕಾರಣ ಕೊಡ್ತಾ ಇದ್ದಾನೆ. ಇನ್ನೊಬ್ರು ಏನೋ ಕಾರಣ ಅಪಾಯಿಂಟ್ ಆರ್ಡರ್ ತೋರಿಸ್ತಾರೆ ಅಷ್ಟೇ. ಯಾರು ಫೈನಲ್ ಈಗ ಇದೆಲ್ಲ ಇರ್ಬೋದು, ಸೆಲೆಕ್ಟ್ ಆಗಿಲ್ಲ ಅಷ್ಟೇ, ಅವಂದಾಗಿದೆ. ಇದು ಯಾವುದು ಹೊಡಿತು ಈಗ? ಆರ್ಗ್ಯುಮೆಂಟ್ ಹೊಡಿತಾ, ಅದು ಹೊಡಿತಾ, ಆರ್ಡ್ರ್ ಹೊಡಿತು. ಇಲ್ಲೂ ಕೂಡ ಫೈನಲಿ ಲಾಯರ್ಸ್ ಎಷ್ಟೇ ವಾದ ಮಾಡಿದ್ರು ಕೂಡ ಫೈನಲ್ ಯಾವುದು? ಜಡ್ಜ್ಮೆಂಟ್ ಫೈನಲ್. ಆಗಮಗಳು ಫೈನಲ್ಲೇ ಹೊರತು ಇದಲ್ಲ. ಅವ್ರು ಎಷ್ಟು ಚೆನ್ನಾಗಿ ಮಾತಾಡೋದು ಇರ್ಬೋದು, ಏನೇ ಇರ್ಬೋದು, ಅದು ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಬೋದು. ಅದು ಡಾಕ್ಯುಮೆಂಟ್ ಏನವರೆಗೆ ಆರ್ಡರ್ ಇದೆ. ಆರ್ಡ್ರ್ ಬರೋವರೆಗೂ ಬೇಕಾಸ್ ಮಾತಾಡ್ಕೋಬೋದು. ಆರ್ಡ್ರ್ ಬಂದಮೇಲೆ ಏನಾಯ್ತು ಅಲ್ಲಿಗೆ ಸ್ಟಾಪ್ ಮಾಡೋಕೆ, ಏನೇನು ಮತ್ತೆ ಮಾತಾಡೋಕ್ಕೆ ಬರೋಲ್ಲ. ನಾನಾ ವದಂತಿ, ನಾನಾ ಅಂದರೆ ನಾನಾ ವಿಧವಾಗಿ ಹೇಳ್ತಾರೆ, ಒಮ್ಮತ ಇಲ್ಲ ಅವರಲ್ಲಿ. ಆ ಮಾತಲ್ಲಿ ಒಂದು ಅರ್ಥ ಇದೆ, ಬೇರೆ ಏನೇನು ಹೇಳ್ತಾರೆ, ಆದ್ದರಿಂದನೇ ಅದು ಇನ್ವ್ಯಾಲಿಟಿ. ಅದಕ್ಕೆ ತುಂಬ ಜನ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದರೆ ಏನರ್ಥ? ಅವ್ರ ಮಾತನ್ನು ಕೇಳಬೇಕಾಗಿಲ್ಲ. ಮತ್ತು ನೀವು ಇನ್ನೊಬ್ರು ಆಗ್ತಿರಲ್ಲ ಅಂದರೆ ನಮ್ಮದಲ್ಲ, ಡಾಕ್ಯುಮೆಂಟ್ ಇಟ್ಕೊಂಡ್ಬಂದಿದ್ದಾರೆ, ನಾವು ಬಂದೀವಿ ಅಂತ ಹೇಳಿದ್ರೆ ಡಾಕ್ಯುಮೆಂಟ್ ಮಾತಾಡೋದು, ಡಾಕ್ಯುಮೆಂಟ್ ಸ್ಪೀಕ್ಸ್ ಅಂತೀವಲ್ಲ, ಹಾಗೆ ಅಲ್ಲಿ ಕತೆ ಮುಗಿತು. ನಿಮ್ಮದು ನಾನಾ ಅಂತ ಯಾಕೆ ಸೇರಿಸ್ಬಾರ್ದು? ನಮ್ಮವ್ರು ಹಾಗೆ ಮಾತಾಡೋದು. ಎಲ್ಲರನ್ನೂ ಮಧ್ವಾಚಾರ ಖಂಡನೆ ಮಾಡಿದ್ರು ಅಂತೇಳಿ ಮಧ್ವಾಚಾರ ಖಂಡನೆ ಮಾಡೋದು ಬರ್ಬೋದು, ಈಗಿಲ್ಲ ಮುಂದೆ ಬರ್ಬೋದು. ಅವಾಗೇನು ಹೇಳ್ತೀರಿ? ಅದಕ್ಕೆ ಹೇಳ್ಬೇಡ್ಬಿಟ್ರೆ ಆಚಾರ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟರು. ಈಗ ಎಲ್ಲಿ ಹೋದ್ರೆ ಸುಪ್ರೀಂ ಕೋರ್ಟ್ ಹೋದ್ರೆ ಏನಾಗುತ್ತದ? ವ್ಯಾಲಿಡ್ ಆಗುತ್ತೆ. ಆ ಥರ ಹೇಳಿರೋದ್ರಿಂದ ಕಾಲಬಾಧಿತ ವಿಚಾರ ಅಲ್ಲ ಇದು. ಕಾಲಬಾಧಿತ ವಿಚಾರ ಅಂದ್ರೇನು? ಔಟ್ಡೇಟೆಡ್ ಆಗೋ ಚಾನ್ಸ್ ಇಲ್ಲೇ ಇಲ್ಲ, ಔಟ್ಡೇಟೆಡ್ ಆಗೋದಿಲ್ಲ. ತುಂಬ ಜನ ನಮ್ಮವರೇ ಪ್ರಶ್ನೆ ಮಾಡ್ತಾರೆ. ತುಂಬ ಜನ ಹೇಗೆ ಇವತ್ತು ಹಿಂದೂಗಳೇ ವಿರೋಧಿಗಳು ಜಾಸ್ತಿನೋ ಹಾಗೆ ನಮ್ಮವರೇ ವಿರೋಧಿಗಳು ಜಾಸ್ತಿ. ಅವ್ರೇನು ಮಾಡ್ತಾರೆ ನೋಡಿ, ನಮ್ಮ ಆಚಾರ್ಯಕ್ಕೆ ಭಾರಿ ಹಾಗೆಲ್ಲ ಹೇಳಬಾರ್ದು. ಅವ್ರ ಮನಸ್ಸಿಗೆ ಭಾರಿ ಹರ್ಟ್ ಆಗುತ್ತೆ ಬೇರೆಯವರಿಗೆ, ಗೊತ್ತಾಯ್ತಾ? ಅಲ್ಲ, ಒಬ್ಬ ಕೈದಿಗೆ ಹರ್ಟ್ ಆಗುತ್ತೆ ಅಂಥೇಳಿ ನೀವು ಅವನು ಜಡ್ಜ್ಮೆಂಟ್ ಕೊಡಬಾರ್ದು. ಕೈದಿಗೆ ಹರ್ಟ್ ಆಗುತ್ತೆ ಅಂತ ಕೇಳಿದರೆ ಹಿಂದೆ ಬಾದು ಶುರು ಮಾಡಿದರು, ರ್ಯಾಂಕ್ ಅನೌನ್ಸ್ ಮಾಡಬಾರ್ದು, ತೊಗೊಳ್ದಿದ್ರೆ ಭಾರಿ ಬೇಜಾರಾಗುತ್ತೆ ಅಂತೆ. ಮತ್ತು ತೊಗೊಂಡವನಿಗೆ ಬೇಜಾರಾಗಲ್ಲ. ಹಾಗಿದ್ರೆ ಕಷ್ಟಪಟ್ಟು ಓದೋನಿಗೆ ಬೇಜಾರಾಗ್ಬೋದು, ದುಡಿದವ್ರಿಗೆ ಬೇಜಾರಾಗಬಾರ್ದು. ಭಾಳ ತಪ್ಪದು. ಆ ಆರ್ಗ್ಯುಮೆಂಟ್ ಇಟ್ಕೋಬಾರ್ದು ಯಾವಾಗ. ಬೇರೆ ಕಡೆ ಹಾಗಾಗಿದೆ, ಸತ್ಯ ಒಪ್ಪೋಣ, ಇದಕ್ಕೆ ಹೀಗೆ ಆಗಬೇಕು ಅಂತ ಹೇಳಬಾರ್ದು. ಯಾವುದಕ್ಕೆ ಆಧಾರ ಮಾತಾಡಿದಾಗ ಆಧಾರ ಇದು ಮಾತಾಡ್ತಾನೋ ಇಲ್ಲ, ಇದು ಪಾಯಿಂಟ್ ಆಗಬೇಕೆ ಹೊರತು ಎಷ್ಟು ಜನ ಮಾತಾಡ್ತಾರೆ, ಎಷ್ಟೊತ್ತು ಮಾಡ್ತಾರೆ, ಎಷ್ಟು ಜೋರಾಗಿ ಮಾತಾಡ್ತಾರೆ, ಅವೆಲ್ಲ ಕೌಂಟ್ ಆಗೋದಿಲ್ಲ. ತಮಸೈವ ಅನ್ಯಥಾಮತಿ. ಅವ್ರು ಯಾಕೆ ಆಗಿದೆ ಅಂತ ಕೇಳಿದರೆ, ಪುಂಸಾಮ್ಯ ಮತಯೋ ಗುಣಭೇದತಃ. ಎಲ್ಲ ಮನುಷ್ಯರ ಬುದ್ಧಿ ಒಂದೇ ರೀತಿ ಇರೋದಿಲ್ಲ, ಇದು ತಾರತಮ್ಯ. ಸಾತ್ವಿಕರಲ್ಲೇ ಕೂಡ ಏನಿದೆ, ಕ್ಲಾರಿಟಿ ಬೇರೆ ಆಗ್ತಾ ಹೋಗುತ್ತೆ. ಕ್ಲಾರಿಟಿ ಬೇರೆ. ಪ್ರೈಮರಿ ಸ್ಕೂಲ್ ಮೇಸ್ಟ್ರಿಗೂ ಮೇಸ್ಟ್ರೇ, ಪ್ರೊಫೆಸರೇ, ಆದರೆ ಇವರಿಗಿರೋದು ಆ ನಾಲೆಡ್ಜ್ ಬಗ್ಗೆ ಒಂದು ಲಿಮಿಟೇಷನ್ ಇದೆ. ಅದು ನನಗೆ ಗೊತ್ತಿಲ್ಲ ಅಂತಲೇ ಹೇಳ್ತಾನೆ. ತಪ್ಪು ಹೇಳ್ತಾನಲ್ಲ, ತನಗೆ ಗೊತ್ತಿರೋದು ಸರಿಯಾಗಿ ಹೇಳಿದ್ದಾನೆ. ಮುಂದಿನ ವಿಷಯ ನನಗೆ ಗೊತ್ತಿಲ್ಲ ಅಷ್ಟೇ. ಅದು ಯಾರು ದುಷ್ಟರಲ್ಲ, ಎಲ್ಲ ಒಳ್ಳೆಯವರೇನೆ. ಅದು ಬೇರೆ, ಅದು ತಪ್ಪು ಹೇಳೋದು ಬೇರೆ. ತಪ್ಪು ಹೇಳಿದರೆ ಅದು ಗುರುತ್ವ ಬರೋದಿಲ್ಲ. ಹೇಳಿದ್ದಾರೆ, ಅಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಹೇಳಿಬಿಟ್ಟು ಈ ಎಲ್ಲ ಡೀಟೇಲ್ ಹೌದು, ಅದು ಎಲ್ಲ ಒಪ್ಕೊಳ್ಬೇಕಾಗೋದಿಲ್ಲ. ಅವರವರಲ್ಲಿ ವಿರೋಧ ಇರೋದೇ ಭಾಳ ಮುಖ್ಯವಾದಂಥ. ಹೇಳಬೇಕಾದ್ರೆ ಭ್ರಾಂತಿ ಮೂಲತೆಯ ಸರ್ವ ಸಮಯಾನಾಂ ಅಯುಕ್ತಿತಃ. ಅವರಿಗೆ ಆರ್ಗ್ಯುಮೆಂಟ್ ಇಲ್ಲ ಸರಿಯಾಗಿ, ಭ್ರಾಂತಿ ಮೂಲ ಇದೆ. ಆದ್ದರಿಂದ ಮತ್ತೆ ಯಾಕೆ ಫಾಲೋ ಮಾಡ್ತಾರೆ ಅಂದರೆ ದುರಾಗ್ರಹ ಗೃಹೀತತ್ವ. ದುರಾಗ್ರಹದ ಕಾರಣದಿಂದಾಗಿ ಅವರೇನು ಮಾಡ್ತಾರೆ, ಪ್ರವರ್ತಂತೆ ಸಮಯಾಸನ ಯಾವಾಗಲೂ ಇದ್ದೇ ಇರುತ್ತೆ. ರಜಸ ಮಿಶ್ರ ಬುದ್ಧಿತ್ವಂ ಸತ್ವೇನೈವ ಯಥಾಮತಿ ತಮಸೈವ ಅನ್ಯಥಾಮತಿ. ಯಾತಕ್ಕೆ ಬದಲಾಗತ್ತೆ ಮನುಷ್ಯರಲ್ಲಿ ಅಂದರೆ ಗುಣಭೇದತಃ. ಏನು ಗುಣ? ಎರಡು ಗುಣ ಇದೆ. ಸ್ವರೂಪದ ಗುಣ ಒಂದು, ದೇಹದ ಗುಣ ಒಂದು. ದೇಹದ ಗುಣದಿಂದಾಗಿ ಪ್ರೆಸೆಂಟೇಷನ್ ತಪ್ಪಾಗುತ್ತೆ, ಸ್ವರೂಪದ ಗುಣದಿಂದಾಗಿ ಗ್ರಹಿಕೆನೇ ತಪ್ಪಾಗಿದೆ. ಆದ್ದರಿಂದ ವ್ಯತ್ಯಾಸ ಬರೋದರಿಂದ ಹಾಗೆ ಹೇಳ್ತಾರೆ. ಈ ಪ್ರಜ್ಞಾವಾದ ಶಬ್ದಕ್ಕೆ ವಿವರಣೆ ಇದಿಷ್ಟು ಕೂಡ. ಅಲ್ಲಿ ಪ್ರಜ್ಞಾವಾದಾಂಶ ಭಾಷೆ ಹೇಳಿದ್ರಲ್ಲ, ಈ ರೀತಿ ಇದ್ದರೆ ಪ್ರಜ್ಞಾವಾದ ಅಂತ ಕರಿಬೇಕು ಅಂತ ಅರ್ಥ. ಪ್ರಾಜ್ಞವಾದ ಬೇರೆ, ಪ್ರಜ್ಞಾವಾದ ಬೇರೆ. ಪ್ರಾಜ್ಞವಾದ ಅಂದ್ರೇನು? ಜ್ಞಾನಿಗಳ ಮತ. ಇದು ಪ್ರಜ್ಞಾವಾದ ತಲೆ ಸೋಚಿದ ಮಾತಿದು ಅಷ್ಟೇ. ಹಾಂ, ಗುಣಾತೀತ ವಿಮಕ್ತಾನ ಗೆಸ್ ಅಂತೀವಲ್ಲ, ಗೆಸ್ ವರ್ಕ್ ಅಷ್ಟೇ. ಇದು ಗೆಸ್ ವರ್ಕ್ ಯಾವಾಗ ಕರೆದಿರ್ಬೇಕಂದ್ರೆ ನಿಯಮ ಏನೂ ಇಲ್ಲ. ಬ್ರಹ್ಮ ಸಮ್ಯಗೇವಾಥ ನಿತ್ಯಾಚ ಗುಣಾತೀತ. ಕೆಲಸತ್ತಿ ಹೇಳ್ತಾರೆ, ಯಾರೋ ಬಾಗಿಲು ತಟ್ಟಿದ್ರು, ಯಾರೋ ಅಂದ ತಪ್ಪಾಗಿತ್ತು, ಇನ್ನೊಬ್ಬ ಹೇಳಿ ಸರಿಯಾಗಿತ್ತು. ಅವನೇನು ಮಾಡ್ತಾನೆ, ಗೆಸ್ ವರ್ಕ್ ಕರೆಕ್ಟ್ ಆಯ್ತು ಅಂತ ಹೇಳ್ತಾನೆ. ಬಟ್ ಅವನಿಗೆ ಗೊತ್ತು ಏನಂತ, ಗೆಸ್ ವರ್ಕ್ಗೆ 100% ಗ್ಯಾರಂಟಿ ಇಲ್ಲ. ಅದು ಕಂಡ ಮೇಲೆ ಸಂಭಾವನಾ ಅಂತ ಪ್ರಾಬಬಿಲಿಟಿ ಇದೆಯೇ ಹೊರತು ಅದು ಕನ್ಫರ್ಮ್ಡ್ ಅಲ್ಲ. ಎಷ್ಟೋ ಸತ್ತ ಹೇಳಿರ್ತೀವಿ ಇಂಥದ್ದು ಬನ್ನಿ ಅಂತ ಬಾಗಿಲು ಬಡಿತಾರೆ, ಅವರೇನು ತಿಳ್ಕೊಂಡ್ಬಿಟ್ಟಿರ್ತೇವೆ. ಇನ್ನೊಬ್ರು ಯಾರು ಬಡ್ದಿರ್ತಾರೆ ಬಾಗಿಲು.
ಕೆಲಸ ಅವರು ಬರೆದಿರ್ತಾರೆ, ಹೇಳೋಕ್ಕಾಗಲ್ಲ. ಕೆಲಸ ಇಬ್ಬರು ಬಂದುಬಿಟ್ಟಿರ್ತಾರೆ. ಅವೆಲ್ಲ ನಮಗೆ ಗೊತ್ತಿಲ್ಲದ ಸಂಗತಿಗಳು. ಓಂ ನಾರಾಯಣಂ ಗುಣೈಸ್ತರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗವಿಯಂ ಗುರುಂ ಸ್ಯಾತಿ ನತ್ವಾಸೋ ಪ್ರಾಪ್ತ ಉಚ್ಯತೆ.